ಕೆಲವೊಂದು ಕಡೆ ನನಗೆ ಆದದ್ದು ಘಟನೆ ಅದು. ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃ ದೇವೋಭವ. ಯಾಕಂದ್ರೆ ಇದುವರೆಗೂ ನಾನು ಕಂಡದ್ದು, ನೀವೆಲ್ಲ ಕಂಡದ್ದು, ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನೂ ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ. ತಾಯಿ ಎಷ್ಟು ಕಷ್ಟಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಕಣ್ಮುಂಚು ಚಿತ್ರ ಬರ್ಬೇಕು ನಿಮಗೆ. ಮಣ್ಣು ಒರೆಸ್ತಾಳಂತೆ. ಲಕ್ಷ ಕೆಲಸ ಮಾಡ್ತಾಳೆ ಆಕೆ ಈ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರೆ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು, ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ ಅವನ್ ಕಾವ್ಯದಲ್ಲಿ ಹೇಳ್ತಾನೆ. ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ ಋಣ ಮುಗಿಯಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿ ಕಲ್ಪನೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃ ದೇವೋಭವ. ಒಂದು ಉಪನಿಷತ್ತಲ್ಲಿ ಮಾತು ಬರ್ತದೆ, ನೀವು ತಾಯಿನ ನೋಡದೆ, ಇದು ದೇವರನ್ನ ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನ ನೋಡಕ್ ಆಗಿಲ್ಲ ನಮ್ಗಲ್ಲ, ದೇವರನ್ನ ನೋಡಕ್ ಆಗದೆ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರು ಯಾಕಬೇಕು ನಿನಗೆ? ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರು ನೋಡೋದು ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ. 5,000 ವರ್ಷ 10,000 ವರ್ಷದಿಂದ ಪರಂಪರೆ ಬಂದಿದೆಯಲ್ಲ, ತಾಯಿನ ಗೌರವಿಸಬೇಕು ಅಂತ ಹೇಳಿ. ಅದಕ್ಕೆ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ಆಚಾರ್ಯದ ಅವ್ರನ್ನ ಕಂಡೆಮ್ ಮಾಡಿಲ್ಲ, ಅದು ಸೆಕೆಂಡು ಥರ್ಡ್, ಫಸ್ಟ್ ಪ್ರೈಸ್ ಅದೇ. ಆ ಮನುಸ್ಮೃತಿಯಲ್ಲಿ ಆತ ಹೇಳ್ತಾನೆ, 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ. 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ. 100 ಜನ ಗುರುಗಳಿಗಿಂತ ತಂದೆ ಶ್ರೇಷ್ಠ. ಆದ್ರೆ 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ. ಲೆಕ್ಕ ಹೆಂಗಿದೆ ನೋಡ್ರಿ ಅದು. 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ ಅಂತ ಮನುಸ್ಮೃತಿ ಹೇಳುವಂತ ಮಾತು. ಇನ್ನೊಂದನ್ನು ನಾವು ಬಹಳ ತಪ್ಪಾಗಿ ತಿಳ್ಕೊಂಡದ್ದೇನು ಅಂದ್ರೆ, ಅಲ್ಲಿ ಮಾತು ಬರ್ತದೆ, ಮಗು ಆಗಿದ್ದಾಗ ಅಪ್ಪ ಅಮ್ಮ ರಕ್ಷಣೆ ಮಾಡಬೇಕು, ಮದುವೆ ಆದ್ಮೇಲೆ ಗಂಡ ರಕ್ಷಣೆ ಮಾಡಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆ ಮಾಡಬೇಕು, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳಿದ್ರು. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ. ಇದು ಹೇಗಿದೆ ಅಂದ್ರೆ, ನಾವು ಸರಿಯಾಗಿ ಓದ್ಕೋಬೇಕು ಅದನ್ನು. ಸಂಸ್ಕೃತ ಬಹಳ ವಂಡರ್ಫುಲ್ ಲ್ಯಾಂಗ್ವೇಜ್ ಅದು. ಒಂದು ಕಾಜಿನ ಲೋಟ ಇದೆ ಅಥವಾ ಕಾಜಿನ ಚೂರ್ ಇದೆ ಮನೇಲಿ, ಅದನ್ನ ಯಾರಾದ್ರೂ ಲಾಕರ್ದಲ್ಲಿ ಇಡ್ತಾರ? ಅಲ್ಲೇ ಬಿದ್ದಿರುತ್ತೆ ಟೇಬಲ್ ಮೇಲೆ. ಅದು ಗ್ಲಾಸ್ ಹೊಡೆದ್ರೆ ಹೊರಗೆ ಹಾಕ್ತಾರೆ ಅಷ್ಟೇ, ಮತ್ತೊಂದೇನಿಲ್ಲ. ವಜ್ರ ಎಲ್ಲಿ ಇಡ್ತೀರಿ? ಟೇಬಲ್ ಮೇಲೆ ಇಡ್ತೀರಾ? ಲಾಕರ್ದಲ್ಲಿ ಇಡ್ತೀರಲ್ಲ. ಯಾಕೆ? ಯಾವುದು ಹೆಚ್ಚು ಬೆಲೆ ಬಾಳತ್ತೋ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಬೇಕಾಗ್ತದೆ, ಅದು ರಕ್ಷಣೆ ಕೊಡಬೇಕಾಗ್ತದೆ. ಅಲ್ಲಿದ್ರೆ ಕಳೆದು ಹೋಗ್ಬಿಡುತ್ತೆ, ಅದು ರಕ್ಷಣೆ ಕೊಡಬೇಕು. ಹಾಗೆ ಇಲ್ಲಿ ಹೇಳ್ತಾರೆ, ಒಂದು ಸಂಸ್ಕೃತಿ ಹುಟ್ಟೋದು, ಬೆಳೆಯೋದು, ಮನೆಯಲ್ಲಿ ನಿಲ್ಲೋದು ಹೆಣ್ಣಿಂದಾಗಿ. ಅದನ್ನ ಕಾಳಜಿ ನೋಡ್ಕೊಳ್ರಪ್ಪ, ಎಲ್ಲೆಲ್ಲೂ ಬಿಸಾಕ್ಬೇಡ್ರಿ ಅದನ್ನ. ಬಾಲ್ಯದಲ್ಲಿ ತಂದೆ ಚೆನ್ನಾಗಿ ನೋಡ್ಕೋಬೇಕಾಕೆನ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಊಟ ಹಾಕೋದಲ್ಲ, ಊಟ ಹಾಕೋದು ಹಾಕೇ ಹಾಕ್ತಾರೆ. ಆ ಮಗುವಿಗೆ ಸಂಸ್ಕೃತಿ ಕೊಡಿ ನೀವು. ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿ ಆದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ, ವಿಶ್ವಾಸದಿಂದ, ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ, ಅದ್ರ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳ್ಬೇಕು.